ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ದಶಕಗಳಿಂದ ಚಿತ್ರರಂಗದಲ್ಲಿ ಮಿಂಚುತ್ತಾ ಇದ್ದಾರೆ. ವರ್ಷಕ್ಕೆ 4-5 ಸಿನಿಮಾ ಮಾಡುವ ಅಕ್ಷಯ್ ಕುಮಾರ್ ಅವರ ಆಸ್ತಿ ಕೋಟ್ಯಾಂತರ ರೂಪಾಯಿ. ಆದರೆ ಇವರ ಪುತ್ರ ಆರವ್ ಭಾಟಿಯಾ ಮಾತ್ರ ತಂದೆಯ ಹಾದಿ ತುಳಿದೇ ಸಂಪೂರ್ಣ ಭಿನ್ನವಾದ ಹಾದಿ ಆರಿಸಿಕೊಂಡಿದ್ದಾರೆ. ಅಚ್ಚರಿಯ ವಿಷಯ ಅಂದ್ರೆ 23 ವರ್ಷದ ಆರವ್ ಈಗ ಕೇವಲ 4,500 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡುತ್ತಿದ್ದಾರೆ. ಸ್ವತಃ ಅಕ್ಷಯ್ ಕುಮಾರ್ ಅವರು ಈ ವಿಷಯ ತಿಳಿಸಿದ್ದಾರೆ. ತಮ್ಮ ಮಗನಿಗೆ ಸಿನಿಮಾ ರಂಗಕ್ಕೆ ಬರುವ ಪ್ಲಾನ್ ಇಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಸಾಮಾನ್ಯವಾಗಿ ಸ್ಟಾರ್ ನಟರ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಸಿನಿಮಾಗೆ ಬರೋದು ವಾಡಿಕೆ. ಆದರೆ ಆರವ್ ಭಾಟಿಯಾಗೆ ನಟನೆಯಲ್ಲಿ ಆಸಕ್ತಿ ಇಲ್ಲವಂತೆ. ಇತ್ತೀಚೆಗೆ ಶುಭಂಕರ್ ಮಿಶ್ರಾ ಅವರೊಂದಿಗೆ ಮಾತನಾಡಿದ ಅಕ್ಷಯ್ ಕುಮಾರ್ ತಮ್ಮ ಮಗನ ಬಗ್ಗೆ ಹೆಮ್ಮೆಯ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಈ ವಿಷಯ ಕೇಳಿ ಅಭಿಮಾನಿಗಳಿಗೆ ಅಚ್ಚರಿ ಆಗಿದೆ. ಆರವ್ಗೆ ಸಿನಿಮಾಗೆ ಸೇರುವ ಯಾವುದೇ ಉದ್ದೇಶವಿಲ್ಲ. ಆತನಿಗೆ ಫ್ಯಾಷನ್ ರಂಗದಲ್ಲಿ ಸಾಧನೆ ಮಾಡುವ ಕನಸಿದೆ. ಅದಕ್ಕಾಗಿ ಆತ ಹಗಲಿರುಳು ಶ್ರಮಿಸ್ತಾ ಇದ್ದಾನೆ. ಈಗಲೂ ಆತ ಕೇವಲ 4,500 ರೂಪಾಯಿ ಸಂಬಳದ ಕೆಲಸ ಮಾಡ್ತಾ ಇದ್ದಾನೆ. ಇದು ಒಳ್ಳೆ ತಾನೆ ಅಂತ ಅಕ್ಷಯ್ ಕುಮಾರ್ ಹೇಳಿದ್ದಾರೆ. ಆರವ್ ಅವರು ಫ್ಯಾಷನ್ ಬಗ್ಗೆ ತಳಮಟ್ಟದಿಂದ ಕಲಿಯೋಕೆ ಇಷ್ಟಪಡ್ತಿದ್ದಾರೆ. ಆತ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿನ ಸಾಂಪ್ರದಾಯಿಕ ಪ್ರಿಂಟ್ಗಳು ಮತ್ತು ವಿನ್ಯಾಸಗಳ ಬಗ್ಗೆ ಅಧ್ಯಯನ ಮಾಡ್ತಿದ್ದಾನೆ. ನಾನು ಆತನಿಗೆ ಹೆಚ್ಚು ಉಪದೇಶ ಮಾಡೋದಿಲ್ಲ, ಆದರೆ ಯಾರಿಗೂ ತೊಂದರೆ ಕೊಡಬೇಡ ಅಂತ ಮಾತ್ರ ಹೇಳಿದ್ದೀನಿ ಅಂತ ಅಕ್ಷಯ್ ಕುಮಾರ್ ತಮ್ಮ ಮಗನ ಶಿಸ್ತಿನ ಬಗ್ಗೆ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಅಕ್ಷಯ್ ಕುಮಾರ್ ಒಂದು ತಮಾಷೆಯ ಕಥೆಯನ್ನ ನೆನಪಿಸಿಕೊಂಡಿದ್ದಾರೆ. ಆರವ್ ಚಿಕ್ಕವನಿದ್ದಾಗ ಸುಮಾರು 6 ವರ್ಷಗಳ ಕಾಲ ನಟಿ ವಿದ್ಯಾ ಬಾಲನ್ ಅವರನ್ನ ನೋಡಿ ಹೆದರ್ತಿದ್ದನಂತೆ. ಭೂಲ್ ಭುಲಯ್ಯ ಸಿನಿಮಾದಲ್ಲಿ ವಿದ್ಯಾ ಬಾಲನ್ ಅವರು ಮಂಜುಲಿಕಾ ಎಂಬ ಪಾತ್ರ ಮಾಡಿದ್ದನ್ನ ನೋಡಿ ಅವರೇ ಅಸಲಿ ದೆವ್ವ ಎಂದು ಆರವ್ ನಂಬಿದ್ರಂತೆ. ಪ್ರತಿ ಬಾರಿ ವಿದ್ಯಾ ಬಾಲನ್ ಭೇಟಿಯಾದಾಗ ಆರವ್ ಬೆಚ್ಚಿ ಬೀಳ್ತಾ ಇದ್ರು ಎಂದಿದ್ದಾರೆ.